ಸೈನಿಕ ಶಾಲೆ ವಿದ್ಯಾರ್ಥಿಗಳು ಮತ್ತು ಸೈನಿಕ ಶಾಲೆ ವಿದ್ಯಾರ್ಥಿಗಳು ಮೊರಾರ್ಜಿ ನವೋದಯ ಓದುವಂಥ ವಿದ್ಯಾರ್ಥಿಗಳಿಗೆ ಕ್ವಿಕ್ಕಾಗಿ ಒಂದು ಕನ್ನಡ ಗ್ರಾಮರವನ್ನು ಪುನರಾವರ್ತನೆ ಮಾಡುವ ಒಂದು ತರಗತಿ. ಓಕೆ, ಲೆಟ್ಸ್ ಸ್ಟಾರ್ಟ್. ವ್ಯಾಕರಣ ಅಂತಂದ್ರೆ ಗದ್ಯ ರಚನೆ ನಿಯಮವನ್ನು ವ್ಯಾಕರಣ ಎನ್ನುತ್ತಾರೆ, ಪದ್ಯ ರಚನೆ ನಿಯಮವನ್ನು ಛಂದಸ್ಸು ಅಂಥೇಳಿ ಕರೀತಾರೆ. ಇನ್ನು ನೋಡ್ರಿ, ಸ್ವರಗಳು ವ್ಯಾಕರಣದಲ್ಲಿ ವರ್ಣಮಾಲೆಯಲ್ಲಿ 3 ಪ್ರಕಾರಗಳನ್ನು ಮಾಡ್ತೀವಿ. ಒಂದು ಸ್ವರಗಳು, ಒಂದು ವ್ಯಂಜನಗಳಾಗಿರ್ಬೋದು, ಇನ್ನೊಂದು ವ್ಯಂಜನಗಳು, ಯೋಗವಾಹಗಳು ಅಂತೇಳಿ. ಸ್ವರಗಳೊಳಗೆ ಮತ್ತೆರಡು ಪ್ರಕಾರಗಳು, ಹ್ರಸ್ವಸ್ವರ, ದೀರ್ಘಸ್ವರ. ಒಂದು ಮಾತ್ರ ಕಾಲಾವಧಿ ಅಕ್ಷರಗಳಿಗೆ ಹ್ರಸ್ವಸ್ವರ ಅಂತ ಕರೀತಾರೆ, 2 ಮಾತ್ರ ಕಾಲಾವಧಿ ಅಕ್ಷರಗಳಿಗೆ ದೀರ್ಘಸ್ವರ ಕರೀತಾರೆ. ಒಂದು ಮಾತ್ರ ಕಾಲಾವಧಿ ಅಕ್ಷರಗಳು 6 ಆದರೆ, ಹ್ರಸ್ವಸ್ವರ 6 ಆದರೆ ದೀರ್ಘಸ್ವರ 7. ಅವು ಯಾವ ಅನ್ನೋದನ್ನು ಇಲ್ಲಿದ್ದಾವೆ ನೋಡ್ಕೊಂಬಿಡಿ. ಇನ್ನು ಯೋಗವಾಹಗಳು ಅಂತ ಬರುತ್ತೆ. ಯೋಗವಾಹಗಳು ಅನುಸ್ವಾರ ಮತ್ತು ವಿಸರ್ಗ. ಇನ್ನು ವ್ಯಂಜನದೊಳಗೆ ನೋಡಿ, ವ್ಯಂಜನಗಳೊಳಗೆ ಮತ್ತೆ 2 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಅವು ಯಾವುವು ಅಂತಂದ್ರೆ ವ್ಯಂಜನಗಳು ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಅಂತೇಳಿ. ವರ್ಗೀಯ ಅಂದರೆ ಅಕ್ಷರಗಳ ಹುಟ್ಟುವ ಸ್ಥಾನದ ಆಧಾರದ ಮೇಲೆ ಮಾಡುವ ವರ್ಗವನ್ನು ನೋಡಿ. ಖ ಖ ಗ ಘ ಇವು ಕಂಠದಲ್ಲಿ ಹುಟ್ಟುತ್ತವೆ. ಚ ಚ ಜ ಜ ಇದು ತಾಲವ್ಯದಲ್ಲಿ, ಟಟ ಡಡನ ಇದು ಮೂರ್ಧನ್ಯದಲ್ಲಿ, ತತ್ತ ದದನ ಇದು ದಂತ್ಯದಲ್ಲಿ, ಪಪ್ಪ ಬೊಬ್ಬಮ್ಮ ಇದು ಓಷ್ಠದಲ್ಲಿ. ಅಂದರೆ ಓಷ್ಠ ಅಂದರೆ ತುಟಿಯಲ್ಲಿ ಹುಡ್ತದ. ದಂತ ಅಂದ್ರೆ ಹಲ್ಲು, ಮೂರ್ಧನ್ಯ ಅಂದ್ರೆ ದವಡೆ, ತಾಲವ್ಯ ಅಂದ್ರೆ ದವಡೆ, ಕಂಠ ಅಂದ್ರೆ ಕೊರಳಲ್ಲಿ ಏನು ಮಾಡೋದು, ಇದು ಉಚ್ಚಾರಣೆ ಆಗುವಂಥದ್ದು. ಎಸ್, ಹೌದ್ರಿ. ನೆಕ್ಸ್ಟ್ ನೋಡಿ, ಒಂದು ಮತ್ತು ಮೂರನೇ ಸಾಲುಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾರೆ. 1 ಮತ್ತು 3ನೇ ಸಾಲಿನ ಅಕ್ಷರಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೀತಾರೆ. 2 ಮತ್ತು 4ನೇ ಸಾಲಿನ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತ ಕರೀತಾರೆ. ನಾವಿಲ್ಲಿ ನೋಡ್ತಾ ಹೋದ್ವಿ ಅಂತಂದ್ರೆ ಈ ಲೈನ್ ಇದೆಯಲ್ಲ, ಈ ಲೈನ್ ಇದೆ ನೋಡಿ. ಇದು ಮತ್ತು ಇದು 2 ಲೈನ್ ಏನು ಹೇಳ್ರಿ, 2 ಲೈನು ಅಲ್ಪ ಪ್ರಾಣಾಕ್ಷರಗಳು. ಮತ್ತು ಈ ಲೈನ್ ಇದೆಯಲ್ಲ, ಇದು ಮತ್ತು ಇದು ಮಹಾಪ್ರಾಣಾಕ್ಷರಗಳು. ಇದು ಕೊನೆಯದಾಗಿರ್ತಕ್ಕಂಥದ್ದು ಇವು ಏನು ಅಂತಂದ್ರೆ ಅನುನಾಸಿಕಗಳು ಅಂತ ಬರ್ತವೆ. ಟೋಟಲಾಗಿ ಅನುನಾಸಿಕಗಳು ಅಂತ ಬರ್ತೈತಿ. ಒಂದು ಮತ್ತು 3ನೇ ಸಾಲುಗಳಿಗೆ ಅಲ್ಪ ಪ್ರಾಣಾಕ್ಷರಗಳು ಅಂತ ಹೇಳಿದ್ರೆ, 2 ಮತ್ತು 4ನೇ ಸಾಲಿನ ಮಹಾಪ್ರಾಣಾಕ್ಷರಗಳು ಅಂದರೆ ಅವು ಹತ್ತದವು. 5ನೇ ಸಾಲಿನೊಳಗೆ ಅನುನಾಸಿಕ, ಟೋಟಲ್ 25. ಅವರ್ಗೀಯ ವ್ಯಂಜನಗಳು ಅಂದರೆ ಬೇರೆ ಬೇರೆ ಸ್ಥಾನದಲ್ಲಿ ಹುಟ್ಟಿರುವ ಅಕ್ಷರಗಳಿಗೆ ಏರ, ಲವ, ಶೇಷ, ಹಳ ಇವುಗಳು 9ಗಳಿಗೆ ಅವರ್ಗೀಯ ವ್ಯಂಜನಾಕ್ಷರಗಳು ಅಂತೇಳಿ ಕರೀತಾರೆ. ಇನ್ನು ಗುಣಿತಾಕ್ಷರಗಳು, ಒಂದು ವ್ಯಂಜನಕ್ಕೆ ಒಂದು ಸ್ವರ ಸೇರುವುದು. ಗುಣಿತಾಕ್ಷರ ಒಂದು ಸಂಯುಕ್ತಾಕ್ಷರ. ಗುಣಿತಾಕ್ಷರ ಅಂದರೆ ಕ ಕ ಕಿ ಕಿ ಅಂತ ಬರಿತೀವಲ್ಲ ಅವು, ಹೌದ್ರಿ, ಕಾಗುಣಿತಾಕ್ಷರಗಳು ಅಂತ ಕರೀತಾರೆ. ಇನ್ನು ಸಂಯುಕ್ತಾಕ್ಷರಗಳಲ್ಲಿ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಒಂದಕ್ಕೊಂದು ಸೇರುತ್ತವೆ, ಹೌದ್ರಿ, ಸಂಯುಕ್ತಾಕ್ಷರಗಳು ಅಂತ ಕರೀತಾರೆ. ಒತ್ತಕ್ಷರಗಳು ಅಂತ ಕರೀತಾರೆ. ದ್ವಿತಾಕ್ಷರಗಳು ಅಂತ ಕೂಡ ಇದನ್ನು ಕರೀತಾರೆ. ಎಲ್ಲ ಒಂದ, ಸಂಯುಕ್ತಾಕ್ಷರಗಳು ಒಂದ, ದ್ವಿತಾಕ್ಷರ ಅಂದ್ರೆ ಒಂದ, ಇವೆಲ್ಲವೂ ಕೂಡ ಒಂದೇ ಆಗಿರ್ತದೆ. ನಂತರ ಬರ್ತಕ್ಕಂಥದ್ದು ನಾಮಪದ. ನಾಮಪದ ಅಂತಂದ್ರೆ ಏನ್ರಿ, ವ್ಯಕ್ತಿ, ವಸ್ತು, ಸ್ಥಳ, ಹೆಸರನ್ನು ಹೇಳುವಂಥ ಅಥವಾ ಸೂಚಿಸುವಂಥ ಪದಗಳಿಗೆ ನಾಮಪದ ಅಂತೇಳಿ ಕರೀತಾರೆ. ಇನ್ನೊಂದು ನಮಗೆ ಗೊತ್ತಿರಬೇಕು, ನಾಮಪದದ ಮೂಲ ರೂಪ ಯಾವುದು ಅಂತ ಕೂಡ ಪರೀಕ್ಷೆಯಲ್ಲಿ ಕೇಳುವಂಥ ಚಾನ್ಸಸ್ ಜಾಸ್ತಿ ಇರ್ತತಿ. ನಾಮಪದದ ಮೂಲ ರೂಪ ಯಾವುದು ಅಂದರೆ ನಾಮ ಪ್ರಕೃತಿ ಆಗಿರ್ತದೆ. ಇನ್ನು ನಾಮಪದ ಮತ್ತು ವಿಭಕ್ತಿ ಪ್ರತ್ಯಯಗಳಿಗೆ
ನಾಮಪದ ಮತ್ತು ವಿಭಕ್ತಿ ಪ್ರತ್ಯಯ ಎರಡು ಸೇರಿದ್ರಿಂದ ನಾಮಪದ ಆಗುತ್ತದೆ ಅಂತ ಹೇಳ್ತಾರೆ. ರಾಮ ಅಂತಕ್ಕಂಥದ್ದು ನಾಮಪದ, ವಿಭಕ್ತಿ ಪ್ರತ್ಯಯ ದ, ಆಮೇಲೆ ರಾಮನಿಂದ. ಹೌದ್ರಿ, ಗಿಡ ಕೆ ಆಗುತ್ತೆ, ಆಮೇಲೆ ಗಿಡಕ್ಕೆ ಆಗುತ್ತೆ, ಶಿರಾ ಪ್ಲಸ್ ಅಲ್ಲಿ ಶಿರಾದಲ್ಲಿ ಅಂತ ಆಗುತ್ತೆ. ಹಾಗಾದರೆ ವಿಭಕ್ತಿ ಪ್ರತ್ಯಯಗಳು ಎಷ್ಟಿದಾವೆ ಅಂತಂದರೆ ಪ್ರಥಮವು, ದ್ವಿತೀಯ ಅನ್ನು, ತೃತೀಯಿಂದ, ಚತುರ್ಥಿ ಹೀಗೇಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗ್ತದೆ. ನಂತರ ಬರ್ತಕ್ಕಂಥದ್ದು ನಾಮಪದಗಳಲ್ಲಿ ನಾವು ನೋಡ್ತಾ ಹೋದರೆ ವಸ್ತುವಾಚಕ ಇದೆಯಲ್ಲ, ವಸ್ತುವಾಚಕದಲ್ಲಿ ಮತ್ತೆ 3 ಪ್ರಕಾರಗಳನ್ನು ನಾವು ನೋಡ್ತೀವಿ. ರೂಢನಾಮ, ಅಂಕಿತನಾಮ, ಅನುವರ್ತಕ ನಾಮ. ರೂಢಿಯಿಂದ ಬಂದ ಪದಗಳೆಲ್ಲ ರೂಢನಾಮಗಳಾಗ್ತವೆ. ನದಿ, ಪರ್ವತ, ಊರು, ಮನುಷ್ಯ, ದೇಶ, ಶಾಲೆ, ಯಾವುದೋ ಒಂದು ಊರು, ಯಾವುದೋ ಒಂದು ನದಿ, ಯಾವುದೋ ಒಂದು ಪರ್ವತ, ಯಾವುದೋ ಒಂದು ಅಂತ ಹೇಳೋದಕ್ಕೆ ರೂಢಿನಾಮ ಅಂತ ಕರೀತಾರೆ. ಅದೇ ರೀತಿ ಅಂಕಿತನಾಮ ಅಂದರೆ ನಿರ್ದಿಷ್ಟವಾಗಿ ಗುರುತಿಸಲು ವ್ಯಕ್ತಿ ಮತ್ತು ಸ್ಥಳಗಳಿಗೆ ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಅಂತ ಕರೀತಾರೆ. ಸಹದೇವ ಆಗಿರ್ಬೋದು, ಧರ್ಮರಾಯ, ಶಬರಿ ಆಗಿರ್ಬೋದು, ವಿಜಯಪುರ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಭಾರತ ಆಗಿರ್ಬೋದು, ಕಾವೇರಿ ನದಿ ಆಗಿರ್ಬೋದು. ಕಾವೇರಿ ನದಿ ಅಂತಂದ್ರೆ ರೂಢನಾಮ, ಕಾವೇರಿ ನದಿ ಅಂದರೆ ಅಂಕಿತನಾಮ, ಇದು ಗೊತ್ತಿರಲಿ. ಆಮೇಲೆ ನಂತರ ಬರ್ತಕ್ಕಂಥದ್ದು ಅನುವರ್ತಕ ನಾಮ, ಉದ್ಯೋಗ, ಸ್ವಭಾವ, ದೇಹ ರಚನೆ, ಹೀಗೆ ಅರ್ಥಕ್ಕನುಗುಣವಾಗಿ ಇಟ್ಟ ಹೆಸರುಗಳಿಗೆ ಏನಂತ ಕರೀತಾರೆ ಅಂದರೆ ಅನುವರ್ತಕ ನಾಮ ಅಂಥೇಳಿ ಕರೀತಾರೆ. ವ್ಯಾಪಾರಿ ಆಗಿರ್ಬೋದು, ವಿದ್ವಾಂಸ ಆಗಿರ್ಬೋದು, ಪೂಜಾರಿ ಆಗಿರ್ಬೋದು, ಕುರುಡ, ಶಿಕ್ಷಕ, ಇವ್ರನ್ನೆಲ್ಲ ಏನಂತ ಕರೀತಾರೆ ಅಂತಂದರೆ ಕುಡ್ಡ, ಕುಂಟ, ಮೂಕ, ಇದೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಅನುವರ್ತಕ ನಾಮಕ್ಕೆ ಉದಾಹರಣೆ. ಹಾಗಾದರೆ ನಿಮ್ಮ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ಬೋದು ಅಂತಂದರೆ, ಒಂದು ನವೋದಯ ಎಕ್ಸಾಮ್ಕಲ್ಲಿ ಇದ್ದಂಥ ಸಂದರ್ಭದೊಳಗೆ ನವೋದಯ ಎಕ್ಸಾಮ್ ಇರ್ತದಲ್ಲ, ಅಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ. ಈ ಗದ್ಯ ಭಾಗದಲ್ಲಿ ಈ ಗದ್ಯ ಭಾಗದಲ್ಲಿ ಓದಿದ ತಕ್ಷಣ ನಿಮಗೊಂದು ಕ್ವಶನ್ ಕೇಳ್ತಾರೆ. ಇಲ್ಲಿ ರಾಮ ಅಂತ ಇದೆ, ಈ ರಾಮ ಇದು ಯಾವ ವಾಚಕ ಅಂತ ಕೇಳ್ತಾರೆ, ಯಾವ ನಾಮ ಅಂತೇಳಿ ಕೂಡ ಕೇಳ್ತಾರೆ. ರಾಮ ಅಂತಕ್ಕಂಥದ್ದು ಅಂಕಿತ ನಾಮ ಆಗುತ್ತೆ. ರಾಮ ಅಂತಕ್ಕಂಥದ್ದು ಏನಾಗುತ್ತೆ, ಅಂಕಿತ ನಾಮ ಆಗುತ್ತೆ. ಇಲ್ಲ ಅಂತಂದ್ರೆ ರಾಮ ಅನ್ನತಕ್ಕಂಥದ್ದು ಯಾವ ಲಿಂಗ ಅಂತೇಳಿ ಕೂಡ ಕೇಳ್ಬೋದು. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಬರ್ತಾ ಹೋಗ್ತವೆ. ನಂತರ ಬರ್ತಕ್ಕಂಥದ್ದು ನಂತರ ಬರ್ತಕ್ಕಂಥದ್ದು ಗುಣವಾಚಕ. ಗುಣಗಳ ಆಧಾರದ ಮೇಲೆ ಹೇಳುವ ಪದಗಳು. ಒಳ್ಳೆಯ, ಕೆಟ್ಟ, ದೊಡ್ಡದು, ಸಣ್ಣದು, ಚಿಕ್ಕದು, ಇವೆಲ್ಲ ಗುಣವಾಚಕದಲ್ಲಿ ಬರ್ತಾವ. ಇನ್ನು ಸಂಖ್ಯಾವಾಚಕ ಅಂದರೆ ಏನು ಅಂತಂದ್ರೆ ಸಂಖ್ಯೆಗಳ ಆಧಾರದ ಮೇಲೆ ಹೇಳುವ ಪದಗಳು. 11, 12, 50, 9, 100 ಹೀಗೆ ಹೇಳುವಂಥದ್ದು. ಇನ್ನು ಸಂಖ್ಯೆಯ ವಾಚಕ ಅಂತಂದ್ರೆ 12ನೇಯ ಎ ಅನ್ನುವ ಪ್ರತ್ಯಯ ಬರುತ್ತದೆ. 12ನೇ, 10ನೇ, 5ನೇ, 3ನೇ, 4ನೇ, ಇದು ಸಂಖ್ಯೆಯ ವಾಚಕ. ಡಿಫ್ರೆನ್ಸ್ ನೋಡ್ರಿ, ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ಡಿಫ್ರೆನ್ಸ್ ನಿಮಗೆ ಗೊತ್ತಾಗಬೇಕು. 12, 13, 1, 4, 10, 12 ಹಿಂಗೆ ಹೇಳೋದು ಸಂಖ್ಯಾವಾಚಕ. 11ನೇಯ, 12ನೇಯ, 13ನೇಯ ಹಿಂಗೆ ಹೇಳೋದು ಸಂಖ್ಯೆಯ ವಾಚಕ. ಇನ್ನು ಭಾವನಾಮ ಅಂದ್ರೆ ಭಾವವನ್ನು ತಿಳಿಸುವಂಥ ಪದಗಳು. ಕೆಂಪು, ಹಿರಿಮೆ, ನೋಟ, ಆಟ, ಪಾಠ, ಹೌದಿಲ್ಲ. ಇನ್ನೊಂದು ನೋಡ್ರಿ, ಭಾವನಾಮಗಳು. ನೋಡುವುದರ ಭಾವ ನೋಟ, ಮಾಡುವುದರ ಭಾವ ಮಾಟ, ಈ ರೀತಿಯಾಗಿರ್ತಕ್ಕಂಥ ಬರ್ತದೆ. ಇನ್ನು ಪರಿಮಾಣವಾಚಕ ಅಂದರೆ ಅಳತೆಯನ್ನು ತಿಳಿಸುವ ಪದಗಳು. ಅಷ್ಟು, ಇಷ್ಟು, ಹಲವು, ಅನಿತು, ಇನಿತು ಅಂದ್ರೆ ಅಷ್ಟದಾವು, ಇಷ್ಟದಾವು, ಭಾಳಷ್ಟದಾವು, ಈ ರೀತಿ ಹೇಳ್ತಕ್ಕಂಥ. ಇನ್ನು ದಿಗ್ವಾಚಕಗಳನ್ನು ತಿಳಿಸುವ ಪದಗಳು. ಮೂಡನ, ಪಡುವನ, ತೆಂಕನ, ಈಶಾನ್ಯ, ಆಚೆ, ಈಚೆ, ಮೇಲೆ, ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ಇವೆಲ್ಲವೂ ಕೂಡ ದಿಗ್ವಾಚಕದೊಳಗೆ ಬರ್ತಾವು. ಇನ್ನು ಸರ್ವನಾಮಗಳು, ನಾಮಪದದ ಬದಲಿಗೆ ಬಳಸುವ ಪದಗಳು. ಇದರಲ್ಲಿ 3 ವಿಧಗಳನ್ನು ನಾವು ಕಾಣ್ತೀವಿ. ಇನ್ನು ಆತ್ಮಾರ್ಥಕ ಸರ್ವನಾಮ, ತಾನು, ತಾವು, ತನ್ನ, ತಮ್ಮ. ಇದು ನೋಡ್ರಿ ಆತ್ಮಾರ್ಥಕ ಸರ್ವನಾಮ. ಇದು ಯಾರು ಕಾಂಪಿಟೇಟಿವ್ ಓದ್ತಿರಲ್ಲ, ಯಾರು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ನಡೆಸ್ತಿದ್ದೀರಲ್ಲ ಅವರಿಗೆ ಇದ್ರ ಮೇಲಿನ ಕ್ವಶನ್ ಜಾಸ್ತಿ ರೈಸ್ ಆಗ್ತಿರ್ತಾವೆ.
ಮತ್ತು ಈ ನವೋದಯ ಸೈನಿಕ ಶಾಲೆಯಲ್ಲಿ ಯಾವಾಗಲೇ ಹೇಳಿದ್ನಲ್ಲ, ಒಂದು ಪ್ಯಾಸೇಜ್ ಕೊಡ್ತಾನೆ ಅಥವಾ ಒಂದು ಗದ್ಯ ಭಾಗವನ್ನು ಕೊಡ್ತಾನೆ. ಆ ಗದ್ಯ ಭಾಗದ ಓದಿದ ನಂತರ ಇದರಲ್ಲಿರ್ತಕ್ಕಂಥ ಸರ್ವನಾಮಗಳು ಯಾವುವು ಅಂತ ಕೇಳ್ತಾರೆ. ಅಂದರೆ ಸರ್ವನಾಮ ಅಂತಂದ್ರೆ ನಾಮ ಪದದ ಬದಲಾಗಿ ಬಳಸುವ ಪದಗಳು. ಹೌದ್ರಿ. ಇನ್ನು ಪ್ರಶ್ನಾರ್ಥಕ ನೋಡ್ರಿ, ಯಾರು, ಏನು, ಯಾವಾಗ ಅಂತಕ್ಕಂಥದ್ದು. ಇನ್ನು ಪುರುಷಾರ್ಥಕದೊಳಗೆ ನೋಡ್ರಿ, ಪುರುಷಾರ್ಥಕದೊಳಗೆ ಮತ್ತೆ 3 ಬರ್ತಾವೆ. ಪುರುಷಾರ್ಥಕದೊಳಗೆ ಮತ್ತೆ 3: ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಇದನ್ನು ಸೀರಿಯಲ್ ಆಗಿ ಕೇಳ್ತಾನೆ, ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತೇಳಿ. ಏಕವಚನ ಇದ್ದಾಗ ಉತ್ತಮ ಪುರುಷದೊಳಗೆ ನಾನು, ನಾವು ಆಗುತ್ತೆ ಬಹುವಚನದಲ್ಲಿ. ಮಧ್ಯಮ ಪುರುಷದಲ್ಲಿ ನೀನು, ನೀವು ಆಗ್ತದ. ಪ್ರಥಮ ಪುರುಷದಲ್ಲಿ ಅವನು, ಅವಳು, ಅದು ಮತ್ತು ಅವರು, ಅವು ಆಗ್ತವೆ. ಓಕೆ. ನಂತರ ಬರ್ತಕ್ಕಂಥದ್ದು ವಚನಗಳು ವ್ಯಕ್ತಿ, ವಸ್ತು ಮತ್ತು ಸ್ಥಳಗಳ ಸಂಖ್ಯೆ ರೂಪದಲ್ಲಿ ಹೇಳುವುದು. ಇದರಲ್ಲಿ 2 ವಿಧಗಳನ್ನು ನಾವು ಕಾಣ್ತೀವಿ. ಏಕವಚನ ಅಂತಂದ್ರೆ ಒಂದು ಎಂಬುದನ್ನು ಸೂಚಿಸುವುದಕ್ಕೆ ಏಕವಚನ ಅಂತ ಕರೀತಾರೆ. ಒಂದು ವ್ಯಕ್ತಿಯು ಸ್ಥಳ ಇರುವಂತ ಬಳಸಲಾಗ್ತದ ಅಂತ. ಬಹುವಚನ ಅಂದರೆ ಎರಡಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದಾರೆ. ಕೆಲವೊಂದು ಬುಕ್ಕಲ್ಲಿ ಒಂದಕ್ಕಿಂತ ಹೆಚ್ಚು ಅಂತ ಕೂಡ ಕೊಟ್ಟಿದ್ದಾರೆ. ಬಹುವಚನಗಳಾಗುತ್ತೆ. ಇಲ್ಲಿ ನೋಡ್ರಿ, ಅಕ್ಕ ಇದ್ದಿದ್ದು ಏನಾಯಿತು, ಅಕ್ಕಂದಿರು ಆಯಿತು. ಮರ ಇದ್ದಿದ್ದು ಮರಗಳಾಯಿತು. ರಾಣಿ ಇದ್ದಿದ್ದು ರಾಣಿಯರು ಆಯಿತು. ನಾಯಕ ಇದ್ದರೆ ನಾಯಕರು ಆಗುತ್ತೆ. ಪೆನ್ನು ಇದ್ದಿದ್ದು ಪೆನ್ನುಗಳು ಆಗುತ್ತೆ. ಪುಸ್ತಕ ಇದ್ದಿದ್ದು ಪುಸ್ತಕಗಳು ಆಗುತ್ತೆ. ಸೊ ಹಾಗಾಗಿ ಇದು ಕೂಡ, ಈ ಟಾಪಿಕ್ಕು ಕೂಡ ಯಾರು ನವೋದಯ ಮತ್ತು ಸೈನಿಕ ಶಾಲೆಯಲ್ಲಿ ಮೊರಾರ್ಜಿಯಲ್ಲಿ ಯಾರು ಎಕ್ಸಾಮ್ ಬರೀತಾ ಇದ್ದಾರಲ್ಲ ಅವರಿಗೆ ಇದು ಇಂಪಾರ್ಟೆಂಟ್ ಆಗಿರ್ತದೆ. ನಂತರ ಬರ್ತಕ್ಕಂಥದ್ದು ಲಿಂಗಗಳು ಅಂಥೇಳಿ. ಲಿಂಗಗಳು ವ್ಯಕ್ತಿ, ವಸ್ತು, ಸ್ಥಳ, ಲಿಂಗ ರೂಪವನ್ನು ಹೇಳುವುದು. ಇದರಲ್ಲಿ 3 ಪ್ರಕಾರದ ಲಿಂಗಗಳನ್ನು ನಾವು ನೋಡ್ತೀವಿ. ಪುಲ್ಲಿಂಗ, ಮನುಷ್ಯರು, ಪುರುಷರಿದ್ದರೆ ಅದು ಪುಲ್ಲಿಂಗ ಅಂತಾರೆ. ಗಂಡು ಇತ್ತು ಅಂದರೆ ಅದು ಪುಲ್ಲಿಂಗ. ತಂದೆ, ರಾಜ, ಅಣ್ಣ, ತಮ್ಮ, ರಾಮ ಇಡು. ಇನ್ನು ಸ್ತ್ರೀಲಿಂಗ ಅಂದರೆ ಮನುಷ್ಯರಲ್ಲಿಯೇ ಸ್ತ್ರೀಯರು ಸ್ತ್ರೀಲಿಂಗವಾಗ್ತದೆ. ತಾಯಿ, ರಾಣಿ, ಅಕ್ಕ, ತಂಗಿ, ಗೆಳತಿ ಇವೆಲ್ಲ ಸ್ತ್ರೀಲಿಂಗ ಆಗ್ತದೆ. ನಪುಂಸಕ ಲಿಂಗ ಅಂದರೆ ಮನುಷ್ಯರನ್ನು ಹೊರತುಪಡಿಸಿ ಉಳಿದ ಸಜೀವ ವಸ್ತುಗಳೆಲ್ಲ, ಮರ, ನಾಯಿ, ಹಸು, ನದಿ ಇತ್ಯಾದಿಗಳೆಲ್ಲ ನಪುಂಸಕ ಲಿಂಗಗಳಾಯ್ತು. ಇದಲ್ಲದೆ ಇನ್ನೂ 3 ಲಿಂಗಗಳಿವೆ. ಅವು ಪುನಃ ಪುಲ್ಲಿಂಗ ಅಂತ ಬರುತ್ತೆ. ಸಂದರ್ಭಕ್ಕನುಸಾರವಾಗಿ ಪುಲ್ಲಿಂಗ ಮತ್ತು ನಪುಂಸಕ ಲಿಂಗ ಎರಡುಗಳನ್ನು ಬಳಸಲಾಗುತ್ತದೆ. ರವಿಯು ಮೂಡಿದನು, ಇದು ಪುಲ್ಲಿಂಗ. ರವಿಯು ಮೂಡಿತು, ಇದು ನಪುಂಸಕ ಲಿಂಗ. ಇಲ್ಲಿ ರವಿ ಅಂದಂಥ ಸಂದರ್ಭದೊಳಗೆ ಇಲ್ಲಿ ಮನುಷ್ಯನಾಗ್ತಾನೆ. ಹೌದ್ರಿ. ರವಿ ಅಂತಕ್ಕಂಥದ್ದು ಇಲ್ಲಿ ಮನುಷ್ಯನಾದರೆ ಇಲ್ಲಿ ಏನಾಗುತ್ತೆ ಅಂದರೆ ರವಿ ಅನ್ನೋದು ಸೂರ್ಯವಾಗುತ್ತದೆ. ಏನಾಗುತ್ತೆ ರೀ, ಇದು ಸೂರ್ಯ. ಸೊ ಹಾಗಾಗಿ ಸೂರ್ಯ ಆಕತಿ. ಸೊ ಸೂರ್ಯ ಆಯ್ತು ಅಂದರೆ ಏನಾಗ್ತತಿ, ಸೂರ್ಯ ಆಯಿತು ಅಂದರೆ ಅದು ನಪುಂಸಕ ಲಿಂಗ ಆಗುತ್ತದೆ. ಸ್ತ್ರೀ ನಪುಂಸಕ ಲಿಂಗ ಸಂದರ್ಭಕ್ಕನುಗುಣವಾಗಿ ಸ್ತ್ರೀಲಿಂಗ ಮತ್ತು ನಪುಂಸಕ ಲಿಂಗಗಳೆರಡನ್ನು ಬಳಸಲಾಗುತ್ತದೆ. ಗಂಗಾ ಹರಿದಳು ಅನ್ನೋದು ಸ್ತ್ರೀಲಿಂಗವಾಗುತ್ತದೆ. ಗಂಗಾ ಅಂತಕ್ಕಂಥದ್ದು ಸ್ತ್ರೀಯ ಹೆಸರಾಗಿರ್ಬೋದು, ಮಹಿಳೆಯರ ಹೆಸರಾಗಿರ್ಬೋದು. ಗಂಗಾ ಹರಿಯಿತು ಅಂದರೆ ನಪುಂಸಕ ಲಿಂಗ, ಅದು ನದಿ ಆಗ್ತದ. ಎಸ್, ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ನಂತರ ನೋಡಿ, ಇನ್ನು ನಿತ್ಯ ನಪುಂಸಕ ಲಿಂಗ ಅಂತ ಬರುತ್ತೆ. ಎಲ್ಲ ಸಂದರ್ಭಗಳಲ್ಲೂ ನಪುಂಸಕ ಲಿಂಗಗಳಲ್ಲಿ ಬಳಸಲಾಗುವುದು. ನಪುಂಸಕ ಲಿಂಗದಲ್ಲಿ ಬಳಸಲಾಗುವುದು. ಮಗು ಮಲಗಿತು, ಸೈನ್ಯ. ನೋಡ್ರಿ, ಸೈನ್ಯದಲ್ಲಿ ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಕಳು ಇರ್ಬೋದು. ಮಗು ಅಂದರೆ ಅದು ಹೆಣ್ಣು ಆಗಿರ್ಬೋದು ಕೂಡ, ಗಂಡು ಕೂಡ ಆಗಿರ್ಬೋದು. ಸೊ ಹಾಗಾಗಿ ಅದನ್ನು ನಿಮ್ಗೆ ಗೊತ್ತಿರಲಿ. ಇನ್ನು ನಂತರ ಬರ್ತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಗಳು ಅಂತ ಬರ್ತದೆ. ವಿಭಕ್ತಿ ಪ್ರತ್ಯಯಗಳು ನೋಡಿ, ವಿಭಕ್ತಿ ಪ್ರತ್ಯಯಗಳು ಅಂತಂದ್ರೆ ವಿಭಕ್ತಿ ಪ್ರತ್ಯಯಗಳು ಪ್ರಥಮವು, ದ್ವಿತೀಯನು, ತೃತೀಯಿಂದ ಚತುರ್ಥಿ, ಗೆ, ಹೀಗೆ, ಪಂಚಮಿ, ದೇಶದಿಂದ ಷಷ್ಠಿಯ, ಸಪ್ತಮಿ ಅಲ್ಲಿ. ಅದೇ ರೀತಿಯಾಗಿ ಕಾಂಪಿಟೇಟಿವ್ ಓದೋರಿಗೆ ಹಳೆಗನ್ನಡದಲ್ಲಿ ಕೂಡ ಕೇಳ್ತಾನೆ. ಪ್ರಥಮ ಮ, ದ್ವಿತೀಯ ಅಂ, ತೃತೀಯ ಇಂ, ಇಂದಂ, ಚತುರ್ಥಿ ಗೆ, ಹೀಗೆ, ಗೆ, ಪಂಚಮಿ ಅತ್ತಿನಂ, ಷಷ್ಠಿಯ, ಸಪ್ತಮಿ ಓಳ್ ಅಂತಕ್ಕಂಥದ್ದು ಬರುತ್ತೆ. ನಂತರ ಕಾರಕಗಳು ಕೂಡ ಬರ್ತವೆ. ಪ್ರಥಮ ಕರ್ತೃ, ಕರ್ಮ, ಕರಣ, ಸಂಪ್ರದಾನ, ಅಪದಾನ, ಕಾರಕ, ಅಧಿಕರಣ ಅಂತ ಕಾರಕ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ
ಈ ಈ ಎಫ್ ಡಿ ಎಸ್ ಡಿ ಎಕ್ಸಾಮಲ್ಲಿ ಇದು ಹಲವಾರು ಬಾರಿ ಇವುಗಳನ್ನು ಬಗ್ಗೆ ಜಾಸ್ತಿ ಕೇಳಿದ್ದಾರೆ. ನಂತರ ವಿಭಕ್ತಿ ಪಲ್ಲಟ ಅಂತ ಅರ್ಥ ವ್ಯತ್ಯಾಸವಾಗದಂತೆ ಒಂದು ವಿಭಕ್ತಿ ಬದಲು ಮತ್ತೊಂದು ವಿಭಕ್ತಿ ಬಳಕೆಯಾಗುವುದು. ಊರನ್ನು ಸೇರಿದನು ಇದು ದ್ವಿತೀಯ ವಿಭಕ್ತಿ ಆಗುತ್ತೆ. ಹಣ್ಣು ದ್ವಿತೀಯ ಹಣ್ಣು. ಓಕೆ, ಊರಿಗೆ ಸೇರಿತು ಅಂದರೆ ಚತುರ್ಥಿ ಆಗುತ್ತದೆ. ಬೆಟ್ಟವನ್ನು ಹತ್ತಿದನು, ಬೆಟ್ಟವನ್ನು ಹಣ್ಣು ಅನ್ನತಕ್ಕಂಥ ದ್ವಿತೀಯ ಆಗುತ್ತೆ. ಬೆಟ್ಟಕ್ಕೆ ಹತ್ತಿದನು ಚತುರ್ಥಿ ಆಗುತ್ತೆ. ಗೆ ಈ ಗೆ ಕೆ ಚತುರ್ಥಿ. ಓಕೆ, ಮರದ ದೆಸೆಯಿಂದ ಹಣ್ಣು ಬಿತ್ತು, ದೆಸೆಯಿಂದ ಅಂದರೆ ಪಂಚಮಿ ಆಗುತ್ತೆ. ಮರದಿಂದ ಹಣ್ಣು ಬಿತ್ತು ಅನ್ನತಕ್ಕಂಥದ್ದು ತೃತೀಯ ಆಗುತ್ತೆ. ಕೌರವನ ದೆಸೆಯಿಂದ ಕೇಡಾಯಿತು ಇದು ಪಂಚಮಿ ಆದರೆ ಕೌರವನಿಂದ ಕೇಡಾಯಿತು ಅದು ತೃತೀಯ ಆಗುತ್ತೆ. ನಮ್ಮ ಚಿಕ್ಕಪ್ಪ ಇದು ಸೃಷ್ಟಿ ಆಗುತ್ತೆ. ನಮಗೆ ಚಿಕ್ಕಪ್ಪ ಇದು ಚತುರ್ಥಿ ಆಗುತ್ತೆ. ಅಯೋಧ್ಯೆಯ ರಾಜ ಅಂದರೆ ಷಷ್ಠಿ ಆಗುತ್ತೆ. ಅಯೋಧ್ಯೆಗೆ ರಾಜ ಅಂದರೆ ಚತುರ್ಥಿ ಆಗ್ತದೆ. ನೋಡಿ, ನೆಕ್ಸ್ಟ್ ಇಂಪಾರ್ಟೆಂಟ್ ಬರ್ತಕ್ಕಂಥದ್ದು ಇನ್ನು ಸಂಧಿಗಳು, ಕನ್ನಡ ಸಂಧಿಗಳು. ಸಂಧಿಗಳಲ್ಲಿ ಎರಡು ಪ್ರಕಾರಗಳನ್ನು ನಾವು ಕಾಣ್ತೀವಿ. ಇದೊಂದು ಸ್ವಲ್ಪ ನೋಡ್ಕೊಂಡ್ಬಿಡಿ ಸ್ನೇಹಿತರೆ. ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳನ್ನು ನಾವು ಕಾಣ್ತೀವಿ ಅಂತಂದ್ರೆ ಸಂಧಿಗಳಲ್ಲಿ ಎರಡು ಪ್ರಕಾರಗಳು ಕಾಣ್ತೀವಿ. ಹೌದಾ? ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ. ಕನ್ನಡ ಸಂಧಿ ಒಳಗೆ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂಥೇಳಿ ಬರ್ತದ. ಹೌದ್ರಿ? ಈಗ ಕನ್ನಡ ಸಂಧಿ ಒಳಗೆ ಮೊದಲನೇ ಸಂಧಿ ಆಗಿರ್ತಕ್ಕಂಥದ್ದು ನೋಡೋಣ. ಲೋಪ ಸಂಧಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಪೂರ್ವ ಪದದ ಸ್ವರ, ಇಲ್ಲಿ ನೋಡಿ ಪೂರ್ವ ಪದದ ಸ್ವರ ಲೋಪವಾಗುತ್ತದೆ. ಅದಕ್ಕೇನಂತಾರೆ ಅಂದ್ರೆ ಸ್ವರಲೋಪ ಸಂಧಿ ಅಂತ ಕರೀತಾರೆ. ಆ ಸ್ಥಳದಲ್ಲಿ ಉತ್ತರ ಪದದ ಬಂದು ಸೇರ್ತದ ಅಂತ ಕೇಳ್ತಾರೆ. ಊರೂರು, ಇಲ್ಲಿ ನೋಡಿ ಊರೂರು, ಊರು ಅದಕ್ಕೆ ಊರು, ಊರೂರು ಒಂದು ರೂ ಏನಾಗಿಬಿಡ್ತು ಹೋಗಿಬಿಡ್ತದೆ. ಹೌದ್ರಿ? ಒಲ್ಲೆನೆಂದು, ಒಲ್ಲೆನೆ ಅದಕ್ಕೆಂದು, ಬಲ್ಲೆನೆಂದು. ಮಾತಂತು, ಮಾತು ಅದಕ್ಕಂತೂ, ಮಾತಂತು. ಇವು ಏನಾಗುತ್ತಾವಂದ್ರೆ ಲೋಪ ಸಂಧಿ ಆಗ್ತದ. ಇನ್ನು ಆಗಮ ಸಂಧಿ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಆಗುವಾಗ ಯಾವುದೇ ಸ್ವರ ಲೋಪವಾಗದೆ ಏಕಾರ ಮತ್ತು ಓಕಾರಗಳ ಆಗಮವಾಗುವುದು. ಕೈ ಅದಿಕನ್ನು ಕೈಯನ್ನು, ಓಣಿಯಲ್ಲಿ ಓಣಿ ಅದಿಕಲ್ಲಿ, ಮರ ಅದಿಕನ್ನು ಮರವನ್ನು, ಮಗು ಅದಿಕ್ವಿಗೆ ಮಗುವಿಗೆ. ಸ್ವರದ ಮುಂದೆ ಸ್ವರವು ಬಂದು ಏಕಾರ ಅಥವಾ ಓಕಾರ ಬರುವಂಥದ್ದು. ನಂತರ ಬರ್ತಕ್ಕಂಥದ್ದು ಆದೇಶ ಸಂಧಿ. ಉತ್ತರ ಪದದಲ್ಲಿರುವ ಕತಪಗಳಿಗೆ ಗದಬಗಳು ಹಾಗೂ ಪ ಬ ಮ ಆಗಬೇಕದು. ಮ ಬಗಳಿಗೆ ಓಕಾರ ಬರುವುದು ಅಂತ ಕೊಟ್ಟಿದ್ದಾರೆ. ಮಳೆಗಾಲದಲ್ಲಿ ನೋಡ್ರಿ, ಮಳೆ ಅಧಿಕ ಕಾಲ ಮಳೆಗಾಲ. ಓಕೆ, ಮೈ ಅಧಿಕ್ ತುರು ಮೈದೊರೆ, ಬೆನ್ ಅಧಿಕ್ ಬತ್ತು ಬೆಂಬತ್ತು, ಕಡು ಅಧಿಕ್ ಬೆಳ್ಳು ಕಡುಗೆಳ್ಳು, ಮೆಲ್ ಅಧಿಕ್ ಮಾತು ವೆಲ್ವಾತು. ಇಲ್ಲಿ ನೋಡ್ರಿ ಉತ್ತರ ಪದ ಸಂಧಿ ಪದ ಕ ಗ ಬತ್ತು, ತ ಕ ದ ಬತ್ತು, ಪ ಕ ಬ ಬತ್ತು, ಪ ಬ ಮಗಳಿಗೆ ಇಲ್ಲಿ ಸ್ವಲ್ಪ ಇದಾಗುತ್ತೆ. ಇದು ಪ ಆಗ್ಬೇಕಿತ್ತು. ಇದೇನಿದೆಯಲ್ಲ ಇದು ಪ ಬ ಮ ಆಗ್ಬೇಕು. ಇಲ್ಲೊಂದು ಹೋಗೈತೆ ಒಂದು ಅಕ್ಷರ. ಪ ಬ ಮಗಳಿಗೆ ಇಲ್ಲಿ ಪ ಬರ್ಬೇಕಿಲ್ಲಿ ಓಕಾರ ಆದೇಶವಾಗಿ ಬರುವಂಥದ್ದು. ಇನ್ನು ಸಂಸ್ಕೃತ ಸಂಧಿಗಳು ಅಂತ ಬರುತ್ತೆ. ಸವರ್ಣ ದೀರ್ಘ ಸಂಧಿ. ಸ್ವರಾಕ್ಷರಗಳು ಆಕಾರಗಳಿಗೆ ಈ ಕಾರಗಳು ಊಕಾರಗಳು ಒಂದರೊಂದು ಮುಂದೊಂದು ಆಗುವುದಕ್ಕೆ ಮುಂದೊಂದು ಆಗಮವಾದಾಗ ಆ ಈ ಉ ದೀರ್ಘ ಸ್ವರವೇ ಆದೇಶವಾಗಿ ಬರುತ್ತದೆ. ಇಲ್ಲಿ ಇಷ್ಟ ತಿಳ್ಕೋಬೇಕು. ಆ ಕಾರಗಳಿಗೆ ಆಕಾರ, ಈ ಕಾರಗಳಿಗೆ ಈಕಾರ, ಉ ಕಾರಗಳಿಗೆ ಊಕಾರ. ಅಂದರೆ ದೀರ್ಘ ಸ್ವರಗಳು ನಾವು ಸ್ವರಗಳ ನೋಡ್ತೀವಲ್ಲ ಆ ಈ ಉ ಅಂತೇಳಿ, ಹೌದಲ್ರಿ? ಅಲ್ಲಿ ಹ್ರಸ್ವ ಸ್ವರ ಇದ್ರೆ ಅದು ಏನಾಗುತ್ತೆ ಮುಂದೆ ದೀರ್ಘ ಸ್ವರ ಆಗ್ತದ. ಹಾಗಾಗಿ ಅದನ್ನು ಸವರ್ಣ ದೀರ್ಘ ಸ್ವರ ಅಂಥೇಳಿ ಕರೀತಾರೆ ನೋಡ್ರಿ. ಸವರ್ಣ ದೀರ್ಘ ಸ್ವರ. ಇಲ್ಲಿ ನೋಡ್ರಿ ಮಹಾ ಅಧಿಕ್ ಆತ್ಮ. ಆ ಇದ್ದದ್ದು ಏನಾಯ್ತು, ಇದ್ದದ್ದು ಏನಾಯ್ತು ಆ ಆಯ್ತು ಮಹಾತ್ಮ. ಸುರ ಅಧಿಕ್ ಅಸುರ ಸುರಾಸುರ, ವಿದ್ಯಾ ಅಧಿಕ್ ಆಲಯ ವಿದ್ಯಾಲಯ, ಗಿರಿ ಅಧಿಕ್ ಈಶ ಗಿರೀಶ, ವಧು ಅಧಿಕ್ ಉತ್ಪತ್ತಿ ವಧೋಪತಿ.
ಇನ್ನು ಗುಣಸಂಧಿ ನೋಡೋಣ. ಪೂರ್ವ ಪದದ ಆಕಾರಗಳಿಗೆ ಉತ್ತರ ಪದದಲ್ಲಿ ಈ ಅಥವಾ ಉ ರು ಬಂದಾಗ ಉ ಎ ಅಥವಾ ಉಕಾರಗಳು ಆಗಮವಾಗುತ್ತವೆ. ನೋಡ್ರಿ ಗುಣಸಂಧಿ ಇಲ್ಲಿ ಕೊಟ್ಟರೆ ಶಾರ್ಟ್ಕಟ್. ಪೂರ್ವ ಪದ ಇದು ಉತ್ತರ ಪದ. ಆಕಾರಗಳಿಗೆ ಈ ಕಾರಕವಾದರೆ ಏಕಾರ, ಆಕಾರಗಳಿಗೆ ಉಕಾರಗಳು ಪರವಾದರೆ ಓಕಾರ, ಆಕಾರಗಳಿಗೆ ರುಕಾರ ಪರವಾದರೆ ಅರ್ಕಾರ. ಇದು ಏನಾಗುತ್ತೆ ಅಂತಂದ್ರೆ ನೋಡಿ, ಇದು ಇಂಪಾರ್ಟೆಂಟ್ ನಮ್ಗೆ, ಇದನ್ನ ನೆನ್ಪಿಟ್ಕೋಬೇಕು. ಆಕಾರಗಳಿಗೆ ಈ ಕಾರ ಬಂದರೆ ಏಕಾರ. ದೇವ ಅಧಿಕೇಂದ್ರ ದೇವೇಂದ್ರ. ಇಲ್ಲಿ ನೋಡ್ರಿ, ಇಲ್ಲಿ ಇದೆ ಹೌದಾ. ಇಲ್ಲಿ ಏನಾಯ್ತು, ಅದು ಏ ಆಯ್ತು. ದೇವೇಂದ್ರ. ಸೂರ್ಯ ಅಧಿಕುದಯ ಸೂರ್ಯೋದಯ. ಎಸ್, ಸೂರ್ಯ ಅಧಿಕುದಯ ಸೂರ್ಯೋದಯ. ಮಹರ್ಷಿ ಮಹಾದಿಕ್ ಋಷಿ ಮಹರ್ಷಿ. ಇನ್ನು ಎನ್ನ ಸಂಧಿ ಅಂತಾರೆ. ಪೂರ್ವ ಪದದಲ್ಲಿರುವ ಈ ಉ ರುಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದಾಗ ಯ ವ ರಗಳ ಒತ್ತಕ್ಷರದ ರೂಪದಲ್ಲಿ ಇರ್ತಾವ ಅಂತ ಕೊಡ್ತಾರ ಅವರು. ನೋಡ್ರಿ, ಇಲ್ಲಿ ತಿಳ್ಕೊಳ್ರಿ, ಪೂರ್ವ ಪದ ಇದು ಉತ್ತರ ಪದ. ಎಸ್, ಈ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದ್ರೆ ಏಕಾರ, ಉಕಾರಗಳಿಗೆ ಸವರ್ಣವಲ್ಲದ ಸ್ವರ ಬಂದ್ರೆ ಓಕಾರ, ರುಕಾರಕ್ಕೆ ರಕಾರ. ಸವರ್ಣವಲ್ಲದ ಸ್ವರಗಳು ಅಂತಂದ್ರೆ ಅದಕ್ಕೆ ಸಂಬಂಧ ಇರ್ಲಾರ್ದು ಯಾವ್ದಾರು ಬಂದ್ಬಿಡ್ತೈತಿ. ಇದು ಅತಿ ಅಧಿಕ ಅವಸರ ಅತ್ಯವಸರ. ನೋಡಿ, ಇಲ್ಲಿ ಈ ಐತಿ, ಇಲ್ಲಿ ಬಂದೈತಿ, ಹೌದಿಲ್ರಿ. ಇನ್ನು ಮನ್ವಂತರ, ಮನು ಅಧಿಕ್ ಅಂತರ ಮನ್ವಂತರ. ಪಿತೃ ಅಧಿಕ್ ಅಂಶ ಪಿತ್ರಾಂಶ. ಇಲ್ಲಿ ನೋಡ್ರಿ, ಐತಿ, ಇಲ್ಲಿ ಬಂದೈತಿ. ಎಸ್. ಇನ್ನು ವೃದ್ಧಿ ಸಂಧಿ ನೋಡ್ರಿ. ಪೂರ್ವ ಪದದಲ್ಲಿರುವ ಆಕಾರಗಳಿಗೆ ಉತ್ತರ ಪದದಲ್ಲಿರುವ ಎ ಐ ಔ ಆದೇಶವಾಗಿ ಬಂದರೆ ಐ ಮತ್ತು ಔಕಾರವಾಗುವುದು. ಇದು ನೋಡ್ರಿ, ವೃದ್ಧಿ ಸಂಧಿಯನ್ನ ಸಂಧ್ಯಾಕ್ಷರಗಳು ಬರ್ತಾವ, ಸಂಧ್ಯಾಕ್ಷರ ಅಂತ ಕರೀತಾರೆ. ಐ ಮತ್ತು ಅವುಗಳನ್ನು ಸಂಧ್ಯಾಕ್ಷರ ಅಂತೇಳಿ ಕೂಡ ಕರೀತಾರೆ. ಅದು ಕೂಡ ನಿಮಗೆ ಗೊತ್ತಿರಲಿ. ವೃದ್ಧಿ ಸಂಧಿ ನೋಡ್ರಿ. ಏಕಾಧಿಕ ಏಕ ಏಕೈಕ, ಜನ ಅಧಿಕ ಐಕೆ ಜನೈಕೆ, ಜಲ ಅಧಿಕ ಔಗ ಜಲೌಗ, ವನ ಅಧಿಕ ಔಷಧ ವನೌಷಧ. ಇಲ್ಲಿ ನೋಡ್ರಿ, ಆಕಾರಗಳಿಗೆ ಐಕಾರಗಳು ಪರವಾದರೆ ಐಕಾರ, ಆಕಾರಗಳಿಗೆ ಔಕಾರಗಳು ಪರವಾದರೆ ಔಕಾರ. ಇಲ್ಲಿ ನೋಡ್ರಿ, ಇಲ್ಲಿ ತಿಳ್ಕೊಳ್ರಿ. ವನ ವನ ಅಂದ್ರೆ ಇಲ್ಲಿ ಬಂತು, ವನ. ನ ಮುಂದೆ ಐತಿಲ್ರಿ, ನ ಒಳಗ ಐತಿಲ್ಲಿ. ಔಷಧಿ, ಹೌದ್ರಿ, ಅವು ಸೇರ್ತ. ಮುಂದೆ ಅವು ಸೇರ್ತ, ಏನಾಯ್ತದು, ಅವು ಆಯ್ತು, ವನೌಷಧಿ. ಜಲ ಅಧಿಕ ಐತಿಲ್ಲಿ, ಆಮೇಲೆ ಓ ಸೇರ್ತು, ಇದು ಐತೆ, ಇದು ಓ ಸೇರ್ತ, ಅದೇನಾಕತ್ತೆ ಮುಂದೆ ಹೋಗಿ ಅವು ಆಕತ್ತೆ ಜಲೌಗ. ಎಸ್, ಇಲ್ಲ ಐತೆ ನೋಡ್ರಿ. ನಂತರ ಅನುನಾಸಿಕ ಅಂತ ಕರೀತಾರೆ. ಅನುನಾಸಿಕ ಸಂಧಿ. ಪೂರ್ವ ಪದದಲ್ಲಿರುವ ಕತಪಗಳಿಗೆ ಅನುನಾಸಿಕ ಸ್ವರಗಳು ಆದೇಶವಾದರೆ ಯಾ ಯಾ ನ ನ ಮಗಳು ಆದೇಶವಾಗಿ ಬಂದರೆ ಅದಕ್ಕೆ ಅನುನಾಸಿಕ ಸಂಧಿ ಅಂತ ಕರೀತಾರೆ. ಕ ನೋಡ, ಅನುನಾಸಿಕ. ವಾಕ್ ಅಧಿಕ್ಮಯ ವಾಂಗ್ಮಯ. ಇದು ಕ ಐತಿ, ಕ ಮ ಬತ್ತು ಅಂತಂದ್ರೆ ಏನಾಯ್ತದ, ಂಗ ಆಯ್ತು ನೋಡ್ರಿ. ಷಟ್ ಅಧಿಕ್ ಮುಖ ಷಣ್ಮುಖ. ಸತ್ ಅಧಿಕ್ ಮಾನ ಸನ್ಮಾನ. ಅಪ್ ಅಧಿಕ್ ಮಗ್ನ ಅಮಗ್ನ. ಈ ರೀತಿಯಾಗಿರ್ತಕ್ಕಂಥದ್ದು. ಇನ್ನು ಜಸ್ವ ಸಂಧಿ. ಪೂರ್ವ ಪದದಲ್ಲಿ ಕತಪಗಳಿಗೆ ಯಾವುದೇ ಅಕ್ಷರಗಳು ಆದೇಶವಾದರೆ ಗಜಡ ದಬಗಳು ಆಗಮವಾಗುವುದು. ಎಸ್, ಪೂರ್ವ ಪದದ ಗಜಟ ತಪಗಳು. ಉತ್ತರ ಪದದೊಳಗೆ ಯಾವುದೇ ಅಕ್ಷರ ಬಂದರೆ ಗ ಜಡ ದಬ ಆಗ್ತದ. ವಾಕ್ ಅಧಿಕ್ ದೇವಿ ವಾಗ್ದೇವಿ. ಅಚ್ ಅಧಿಕ್ ಅಂತ ಅಜಂತ. ಷಟ್ ಅಧಿಕ್ ಆನನ ಷಡಾನನ. ಸತ್ ಅಧಿಕ್ ಆನಂದ ಸದಾನಂದ. ಅಪ್ ಅಧಿಕ್ ದಿ ಅಬ್ದಿ. ಇನ್ನು ಚುತ್ವ ಸಂಧಿ. ಪೂರ್ವ ಪದದ ಕೊನೆಯಲ್ಲಿರುವ ಸಕಾರ ಅಥವಾ ತ ವರ್ಗಾಕ್ಷರಕ್ಕೆ ಶಕಾರ ಅಥವಾ ಚ ವರ್ಗಾಕ್ಷರಗಳು ಆದೇಶವಾದರೆ
ಶ ಮತ್ತು ಚ ವರ್ಗಾಕ್ಷರವೇ ಆಗಮ ಆಗುವುದು. ಸ ಶಕಾರ, ಸಕ್ಕೆ ಚ ವರ್ಗಾಕ್ಷರ ಶೇಕಾರ ಬಂತು. ಹೌದ್ರಿ. ಮನಸ್ಸು ಅಧಿಕ್ ಶಾಂತಿ, ಮನಃಶಾಂತಿ. ನೋಡ್ರಿ, ಸ ಕ ಶ ಬತ್ತು ಅಂದ್ರೂ ಶ ಆಕತಿ, ಸ ಕ ಚ ಬಂದ್ರೂ ಶ ಆಗ್ತತಿ. ಮನಸ್ಸು ಅಧಿಕ್ ಚೇತನ, ಮನಶ್ಚೇತನ. ಇನ್ನು ನೋಡ್ರಿ, ಸಕಾರಕ್ಕೆ ಶಕಾರ ಬಂದ್ರೆ ಒಮ್ಮೆ ಚ ಆಗುತ್ತೆ, ಒಮ್ಮೆ ಸಕಾರಕ್ಕೆ ಚಕಾರ ಬಂದ್ರೆ ಒಮ್ಮೆ ಚ ಆಗುತ್ತೆ. ವಿದ್ಯುತ್ ಅಧಿಕ್ ಶಕ್ತಿ, ವಿದ್ಯುತ್ ಶಕ್ತಿ. ಸದಾ ಅಧಿಕ್ ಜನ, ಸಜ್ಜನ. ಇನ್ನು ನಂತರ ಬರ್ತಕ್ಕಂಥದ್ದು ಸಮಾಸಗಳು ಅಂತ ಬರುತ್ತೆ. ನಿಮಗೇನು ಅಷ್ಟೊಂದು ಜಾಸ್ತಿ ಬರಲ್ಲ ಇದು. ಅಂದರೆ ನವೋದಯ, ಮುರಾರ್ಜಿ, ನೆಕ್ಸ್ಟ್ ಸೈನಿಕ ಶಾಲೆಗಳಿಗೆ ಅಷ್ಟೊಂದು ಬರಲ್ಲ. ಬಟ್ ಇದು ಮಾತ್ರ ಕಾಂಪಿಟೇಟಿವ್ ಯಾರು ಓದ್ತಾ ಇದ್ರಲ್ಲ ಅವರಿಗಿದು ಬರುತ್ತೆ. ಇನ್ನು ತತ್ಪುರುಷ ಸಮಾಸ. ಪೂರ್ವ ಪದಗಳು, ಪೂರ್ವೋತ್ತರ ಪದಗಳು, ಪೂರ್ವ ಮತ್ತು ಉತ್ತರ ಪದಗಳು. ಪೂರ್ವೋತ್ತರ ನೋಡ್ರಿ ಇಲ್ಲಿ, ಪೂರ್ವೋತ್ತರ, ಪೂರ್ವ ಮತ್ತು ಉತ್ತರ ಪದಗಳೆರಡು ನಾಮಪದವಾಗಿದ್ದು ಉತ್ತರ ಪದದ ಮೊದಲ ವಿಭಕ್ತಿ ಬರುವುದು ಅಂತ ಕೊಟ್ಟಿದ್ದಾರೆ. ನೋಡ್ರಿ ಇಲ್ಲಿ, ಕೋಲಿನಿಂದ, ನಿಂದ ಇದು ವಿಭಕ್ತಿ ಪ್ರತ್ಯಯ ಅಲ್ಲ, ತೃತೀಯಿಂದ. ಎಸ್, ಕೋಲಿನಿಂದ ಆಟ, ಕೋಲಾಟ. ಕೂದಲಿಗೆ ಎಣ್ಣೆ, ಕೂದಲೆಣ್ಣೆ. ಅರಸನ ಅ ಸೃಷ್ಟಿಯಾಗುತ್ತೆ, ಮನೆ, ಅರಮನೆ. ಅಲ್ಲಿ ನಾಮಪದ ಪ್ಲಸ್ ನಾಮಪದ ಸೇರಿಸಿ ಆಗೋದಕ್ಕೆ ತತ್ಪುರುಷ ಸಮಾಸ ಅಂಥೇಳಿ ಕರೀತಾರ. ನೋಡ್ರಿ ಎಷ್ಟು ಈಜಿ ಆಗೈತೆ. ಇನ್ನು ಕರ್ಮಧಾರಯ ಸಮಾಸ. ಪೂರ್ವ ಪದದಲ್ಲಿರುವ ವಿಶೇಷಣವಿದ್ದು ಉತ್ತರ ಪದದಲ್ಲಿದ್ದ ನಾಮಪದವಿರುವುದು. ಹೆಬ್ಬಾಗಿಲು ಅಂತ ಇದೆ. ಹಿರಿದಾದ ಅಧಿಕ್ ಬಾಗಿಲು, ಹೆಬ್ಬಾಗಿಲು ಆಗುತ್ತದೆ. ಬಿಳಿದಾದ ಅಧಿಕ್ ತಾವರೆ, ಬೆಳೆದಾವರೆ. ಕೆಂಪಾದ ಅಧಿಕ್ ತಾವರೆ, ಕೆಂಪಾವರೆ. ಬಿಸಿಯಾದ ಅಧಿಕ್ ತಾವರೆ, ಬಿಸಿ ತಾವರೆ. ಕಲ್ಲಿನಂತಹ ಸಕ್ಕರೆ, ಕಲ್ಲು ಸಕ್ಕರೆ. ಇದು ವಿಶೇಷಣ ಮತ್ತು ನಾಮಪದದಿಂದ ಕೂಡಿದ ಆಗುವುದಕ್ಕೆ ಏನಂತಾರೆ ಅಂದ್ರೆ ಕರ್ಮಧಾರೆ ಅಂತ ಕರೀತಾರೆ. ಇನ್ನು ನವೋದಯ ಮತ್ತು ಸೈನಿಕ ಶಾಲೆ ವಿದ್ಯಾರ್ಥಿ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳಲ್ಲಿ ಒಂದು ನೀವು ನೋಟ್ ಮಾಡ್ಕೋಬೇಕು ಅಂತಂದ್ರೆ ಎಷ್ಟು ಸಮಾಸಗಳಿದೆ ಅಂತಲೂ ಕೂಡ ಕೇಳ್ತಾನೆ, ಎಷ್ಟು ಸಂಧಿಗಳಿದೆ ಅಂತಲೂ ಕೂಡ ಕೇಳ್ತಾನೆ. ಎಷ್ಟು ಎರಡದು. ಇನ್ನು ನೋಡ್ರಿ, ದಿಗ್ವಾಚಕ ಅಂದ್ರೆ ದ್ವಿಗು ಸಮಾಸ ಅಂತ ಬರುತ್ತೆ. ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಇದ್ದು ಉತ್ತರ ಪದದಲ್ಲಿ ನಾಮಪದ ಇರ್ತದೆ. ಪೂರ್ವ ಪದದಲ್ಲಿ ಸಂಖ್ಯಾವಾಚಕ ಇರ್ತೈತಿ, ನಾಮಪದ ಉತ್ತರ ಪದದೊಳಗೆ ನಾಮಪದ ಇರ್ತೈತಿ. ಇಲ್ಲಿ ನೋಡ್ರಿ, ಮೂರು ಅಂತಕ್ಕಂಥದ್ದು ಸಂಖ್ಯಾವಾಚಕ, ಗಾವುದ ಅಂತಕ್ಕಂಥದ್ದು ನಾಮಪದ. ಒಂದು ಸೆಕೆಂಡ್ ರೀ.